ಇವತ್ತಿನ ವಿಡಿಯೋ ಒಳಗಡೆ ನೀವು ಕಲಿತೀರಿ ನಿಮ್ಮ ಎಂಟೈರ್ ಇಯರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ಥರ ಮಾಡೋದು ಅಂತ ಹೇಳಿ. ಈ ನಂಬರ್ ನೋಡ್ರಿ 27%. ಎಂಟೈರ್ ಇಂಡಿಯಾ ಒಳಗೆ ಓನ್ಲಿ 27% ಜನ ತಮ್ಮ ಫೈನಾನ್ಷಿಯಲ್ಸನ್ನು ಬರೆದಿಟ್ಟಿದ್ದಾರೆ. ಇದ್ರೊಳಗೆ ನೀವು ಒಬ್ಬರಾಗಿರ್ಬೋದ. ನೋಡ್ರಿ, ಏಪ್ರಿಲ್ 1 ಬರಾಕತ್ತೈತಿ, ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗಕತ್ತೈತಿ. ಇದು ರೈಟ್ ಟೈಮ್ ಐತಿ ನಿಮ್ಗೆ ನಿಮ್ಮ ನೆಕ್ಸ್ಟ್ ಇಯರ್ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡೋಕೆ. ಸೊ ನೆಕ್ಸ್ಟ್ 10 to 15 ಮಿನಿಟ್ಸ್ ಒಳಗಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಫೈನಾನ್ಷಿಯಲ್ ಇಯರ್ 2027ಗೆ ಯಾವ ಥರ ನೀವು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಬೇಕು ಅಂತ ಹೇಳಿ. ನಾವಿಲ್ಲಿ ಯಾವುದೇ ಎಕ್ಸೆಲ್ ಶೀಟ್ ಯೂಸ್ ಮಾಡೋಕತ್ತಿಲ್ಲ, ಆಮೇಲೆ ಕಾಂಪ್ಲಿಕೇಟೆಡ್ ಜಾರ್ಗನ್ಸು ಯೂಸ್ ಮಾಡೋಂಗಿಲ್ಲ. 3 ಸಿಂಪಲ್ ಸ್ಟೆಪ್ಸ್ ಒಳಗೆ ಯಾವ ಥರ ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಅಂತೇಳಿ ಸಿಂಪಲ್ ಕನ್ನಡದೊಳಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನೀವು ಇದಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿಲ್ಲ ಅಂದರೂ ಕೂಡ ನಿಮ್ಗೆ ಈ ವಿಡಿಯೋ ನೋಡಿದ ಮೇಲೆ ಒಂದು ಫೇರ್ ಐಡಿಯಾ ಬರ್ತೈತಿ ಮತ್ತು ನೀವು ನಿಮ್ಮ ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವರ್ಷ ನೀವು ₹1 ಖರ್ಚು ಮಾಡೋದಕ್ಕಿಂತ ಮುಂಚೆ ಅಥವಾ ಏಪ್ರಿಲ್ 1 ಬರೋದಕ್ಕಿಂತ ಮುಂಚೆ ನಿಮ್ಮ ನಂಬರ್ಸ್ಗಳನ್ನು ಅರ್ಥ ಮಾಡ್ಕೊಡ್ರಿ. ಅಂದರೆ ಇದನ್ನು ಈ ಥರ ಅರ್ಥ ಮಾಡ್ಕೊಡ್ರಿ, ನೀವು ಯಾವುದೋ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕಾದ್ರೆ ನಿಮ್ಮ ಪ್ರೆಸೆಂಟ್ ಪಾಯಿಂಟ್ ಏನೈತಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದು ಸೇಮ್ ಅಪ್ಲೈ ಆಗ್ತೈತಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಒಳಗೂ ಕೂಡ. ಇದನ್ನು ಯಾವ ಥರ ಮಾಡಬೇಕಾ? ಭಾಳ ಸಿಂಪಲ್ ಐತಿ. ಒಂದು ಬುಕ್ ಪೆನ್ನ ತಗೊಳ್ರಿ, ಇಲ್ಲಾಂದರೆ ನಿಮ್ಮ ಮೊಬೈಲ್ ಒಳಗಿಂದ ನೋಟ್ಸ್ ಆ್ಯಪ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ನೀವು 2 ಲಿಸ್ಟನ್ನು ಮಾಡಬೇಕಾ. ಒಂದನೇದಾಗಿ ನಿಮ್ಮ ಅಸೆಟ್ಸ್. ಇದರೊಳಗೆ ನಿಮ್ಮ ಫಿಕ್ಸ್ಡ್ ಡೆಪಾಸಿಟ್ಸ್ ಬರ್ತೈತಿ, ನಿಮ್ಮ ಸೇವಿಂಗ್ಸ್ ಅಕೌಂಟ್ಸ್ ಒಳಗಡೆ ಇರುವಂಥ ಅಮೌಂಟ್ ಬರ್ತೈತಿ, ನಿಮ್ಮ ಮ್ಯೂಚುವಲ್ ಫಂಡ್ಸ್ SIPs ಬರ್ತೈತಿ, ಆಮೇಲೆ ನಿಮ್ಮ ಹತ್ರ ಗೋಲ್ಡ್ ಇದ್ದರೆ ಅದ್ರದ್ದು ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ, ನಿಮ್ಮ PF ಅಕೌಂಟ್ ಬ್ಯಾಲೆನ್ಸ್ ಎಷ್ಟೈತಿ ಅದು ಬರ್ತೈತಿ, ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಫ್ಲ್ಯಾಟ್ ಇತ್ತು ಅಥವಾ ಮನೆ ಇತ್ತು ಅಂದ್ರೆ ಅದ್ರದ್ದು ಪ್ರೆಸೆಂಟ್ ವ್ಯಾಲ್ಯೂ ಏನೈತಿ. ಇದೆಲ್ಲನೂ ಲಿಸ್ಟ್ ಮಾಡಿರಿ, ಅದರದ್ದು ಅಮೌಂಟನ್ನು ಬರೀರಿ, ಬರೆದ ಸಮ್ ಮಾಡಿರಿ ಅಥವಾ ಕೂಡಿಸಿ ಎಷ್ಟಾಗ್ತೈತಿ ಅಂತ ನೋಡಿರಿ. ಓಕೆ, ಅದನ್ನು ಬರೆದಿಟ್ಕೊಡ್ರಿ. ಸೆಕೆಂಡ್ ಲಿಸ್ಟ್ ಲಯಬಿಲಿಟೀಸ್. ಇಲ್ಲಿ ನಿಮ್ಮ ಪರ್ಸ್ನಲ್ ಲೋನ್ ಬರ್ತೈತಿ, ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಬರ್ತೈತಿ, ಹೋಮ್ ಲೋನ್ ಬರ್ತೈತಿ, ಎಜುಕೇಷ್ನಲ್ ಲೋನ್ ಏನಾದರೂ ಇದ್ರೆ ಅದು ಬರ್ತೈತಿ. ಸೊ ಇದೆಲ್ಲ ಅಂದರೆ ನೀವು ಬೇರೆಯವ್ರಿಗೆ ಯಾರಿಗೆ ನೀವು ದುಡ್ಡು ಕೊಡಬೇಕಲ್ಲ ಅದ್ರದ್ದು ಒಂದು ಲಿಸ್ಟ್ ಮಾಡಿರಿ. ಸೊ ಒನ್ ಸೈಡ್ ಅಸೆಟ್ಸ್, ಒನ್ ಸೈಡ್ ಲಯಬಿಲಿಟಿ, ಎರಡನ್ನೂ ಕೂಡಿಸ್ರಿ. ಎರಡಕ್ಕೂ ಒಂದು ಸಮ್ ಅಮೌಂಟ್ ಬರ್ತೈತಿ, ಅದಕ್ಕೊಂದು ಸಮ್ ಅಮೌಂಟ್, ಇದಕ್ಕೊಂದು ಸಮ್ ಅಮೌಂಟ್. ಇವಾಗ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಿರಿ. ಓಕೆ, ಒಂದರೊಳಗೆ ಒಂದನ್ನು ಕಳೀರಿ. ಏನು ಉಳಿತೈತಲ್ಲ ಅದು ನಿಮ್ಮ ನೆಟ್ವರ್ತ್ ಆಗಿರ್ತೈತಿ. ಒಂದು ಫನಿ ಥಿಂಗ್ ಹೇಳ್ತೇನೆ ಕೇಳ್ರಿ, ನಾವು ಭಾಳಷ್ಟು ಜನ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ ನೆಟ್ವರ್ತನ್ನು ಗೂಗಲ್ ಮಾಡ್ತೇವೆ, ಆದ್ರೆ ನಾವು ನಮ್ಮ ನೆಟ್ವರ್ತನ್ನು ಕಂಡು ಹಿಡ್ಕೊಳ್ಳೋದನ್ನು ಮರ್ತು ಬಿಡ್ತೇವೆ. ಸೊ ಇದೊಂದು ನಿಮ್ಗೆ ಚಾನ್ಸ್ ಐತಿ ನಿಮ್ಮ ನೆಟ್ವರ್ತನ್ನು ನೀವು ಕಂಡು ಹಿಡ್ಕೊಳಕ್ಕೆ. ಇವಾಗ ಒಂದು ರಿಯಲ್ ಲೈಫ್ ಎಕ್ಸಾಂಪಲನ್ನು ನೋಡೋಣ. ಸಪೋಸ್ ಅನ್ಕೊಡ್ರಿ, ನಿಮ್ಗೆ 30 ವರ್ಷ ಐತಿ, ಬೆಂಗಳೂರೊಳಗೆ ಕೆಲಸ ಮಾಡಕತ್ತಿದ್ರಿ, ಆಮೇಲೆ ನಿಮ್ದೊಂದು 15 ರಿಂದ 18 ಲಕ್ಷ ಸ್ಯಾಲ್ರಿ ಐತಿ ಅಂತ ಅನ್ಕೊಡ್ರಿ. ಸೊ ನಿಮ್ಮ ಅಸೆಟ್ಸ್ ಈ ಥರ ಇರ್ಬೋದು. ಹೈಪೋಥೆಟಿಕಲ್ ಆಗಿ ಹೇಳಕತ್ತೇನೆ. ನಿಮ್ಮ ಅಸೆಟ್ಸ್ ಮೇ ಬಿ ಸೇವಿಂಗ್ಸ್ ಒಳಗೆ ಒಂದು 80,000 ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಒಳಗೆ ಒಂದು 3.5 ಲಕ್ಷ ಇರ್ಬೋದು, EPFO ಬ್ಯಾಲೆನ್ಸ್ ಒಂದು ಅಥವಾ PF ಬ್ಯಾಲೆನ್ಸ್ ಒಂದು 2.8 ಲ್ಯಾಕ್ ಇರ್ಬೋದು ಅನ್ಕೊಡ್ರಿ. ಆಮೇಲೆ ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಅದ್ರದ್ದೊಂದು ಸ್ವಲ್ಪ 1.2 ಲ್ಯಾಕ್ ವ್ಯಾಲ್ಯೂ ಐತಿ ಅಂತ ಅನ್ಕೊಡ್ರಿ. ಸೊ ಟೋಟಲ್ ಆಗಿ ನಿಮ್ಮ ಹತ್ರ 8.3 ಲ್ಯಾಕ್ ರುಪೀಸ್ ನಿಮ್ಮ ಅಸೆಟ್ಸ್ ಒಳಗಡೆ ಐತಿ. ಇವಾಗ ಲಯಬಿಲಿಟಿ ಸೈಡ್ ನೋಡೋಣ. ಲಯಬಿಲಿಟಿ ಸೈಡ್ ಒಳಗೆ ನಿಮ್ದು ಪರ್ಸ್ನಲ್ ಲೋನ್ ಐತಿ ಒಂದು 2 ಲಕ್ಷ ಅಂತ ಅನ್ಕೊಡ್ರಿ. ಆಮೇಲೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಡ್ಯೂ ಐತಿ 45,000. ಎರಡು ಟೋಟಲ್ ಮಾಡಿದ್ರೆ 2.45 ಲ್ಯಾಕ್ಸ್ ತನಕ ಏನು ನಿಮ್ದು ಲಯಬಿಲಿಟಿ ಐತಿ. ಇವಾಗ ನೆಟ್ವರ್ತನ್ನು ಕಂಡುಹಿಡಿಬೇಕಂದ್ರೆ ನಿಮ್ಮ 8.3 ಲ್ಯಾಕ್ ವಿಚ್ ಇಸ್ ಯುವರ್ ಅಸೆಟ್ಸ್ ಮೈನಸ್ 2.45 ಲ್ಯಾಕ್, ಇದನ್ನು ಮಾಡಿದರೆ ನಿಮ್ಗೆ 5.8 ಲ್ಯಾಕ್ ಅಥವಾ 5.9 ಲ್ಯಾಕ್ ಇನ್ ಆ್ಯಂಡ್ ಅರೌಂಡ್ ಬರ್ತೈತಿ. ದಿಸ್ ಈಸ್ ಯುವರ್ ನೆಟ್ವರ್ತ್. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಈ ನಂಬರ್ಸ್ ಗುಡ್ ನಂಬರ್ ಆಯಿತು, ಬ್ಯಾಡ್ ನಂಬರ್ ಆಯಿತು, ದ್ಯಾಟ್ ಈಸ್ ನಾಟ್ ದ ರೈಟ್ ಕ್ವಶನ್. ರೈಟ್ ಕ್ವಶನ್ ಈಸ್, ಈ ನಂಬರ್ ಪ್ರತಿ ವರ್ಷ ಅಂದರೆ ನಿಮ್ಮ ನೆಟ್ವರ್ಕ್ ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗಾಕತ್ತಿತ್ತು ಇಲ್ಲೋ ಅನ್ನೋದು ರಿಯಲ್ ಕ್ವಶನ್. ನಿಮ್ಮ ನೆಟ್ವರ್ಕ್ ಏನಾದರೂ ಪ್ರತಿ ವರ್ಷ ಹೆಚ್ಚು ಆಗಾಕತ್ತಿಲ್ಲ ಅಂತಂದರೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ವರ್ಕ್ ಆಗಾಕತ್ತಿಲ್ಲ. ಆ್ಯಂಡ್ ಮೋಸ್ಟ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಒಳಗೆ ಟ್ರ್ಯಾಪ್ ಒಳಗಿದ್ದೀರಿ ಅಂತ ಅರ್ಥ ಆಗ್ತದೆ. ಬಹಳಷ್ಟು ಜನ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾದ್ರೆ ನಿಮ್ಮ ಫೈನಾನ್ಷಿಯಲ್ ಗೋಲ್ ಏನೈತಿ ಅಂತಂದ್ರೆ ಈ ಥರ ಹೇಳ್ತಾರೆ, ನಂಗೆ ಭಾಳಷ್ಟು
ದುಡ್ಡನ್ನು ಸೇವ್ ಮಾಡಬೇಕಾ, ಇಲ್ಲಾಂದ್ರೆ ಬಹಳಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸಿ ದ್ಯಾಟ್ ಈಸ್ ನಾಟ್ ಅ ಫೈನಾನ್ಷಿಯಲ್ ಗೋಲ್, ದ್ಯಾಟ್ ಈಸ್ ಅ ವಿಶ್. ಫೈನಾನ್ಷಿಯಲ್ ಗೋಲ್ಗೆ ಅಥವಾ ರಿಯಲ್ ಫೈನಾನ್ಷಿಯಲ್ ಗೋಲ್ಗೆ ರಿಯಲ್ ನಂಬರ್ ಇರ್ತೈತಿ, ಮತ್ತೊಂದು ಡೆಡ್ಲೈನ್ ಇರ್ತೈತಿ. ಲೆಟ್ ಮಿ ಶೋ ಯು 3 ಎಕ್ಸಾಂಪಲ್ಸ್ ವಾಟ್ ಐ ಮೀನ್ ಬೈ ದ್ಯಾಟ್. ಗೋಲ್ ನಂಬರ್ 1, ಎಮರ್ಜೆನ್ಸಿ ಫಂಡ್. ನಿಮ್ಮ ಹತ್ರ 3 to 6 ಮಂತ್ಗೆ ಆಗುವಷ್ಟು ಎಸೆನ್ಷಿಯಲ್ ಎಕ್ಸ್ಪೆನ್ಸಸನ್ನು ಕವರ್ ಮಾಡೋಕೆ ದುಡ್ಡು ಏನಾದರೂ ಒಂದು ಸೇವಿಂಗ್ಸ್ ಅಕೌಂಟ್ ಒಳಗೆ ಇಲ್ಲಾಂದ್ರೆ ಒಂದು ಲಿಕ್ವಿಡ್ ಫಂಡ್ ಒಳಗೆ ಸೇವ್ ಮಾಡಿ ಇಟ್ಟಿಲ್ಲ ಅಂತಂದ್ರೆ ಇದು ನಿಮ್ಮ ಫಸ್ಟ್ ಫೈನಾನ್ಷಿಯಲ್ ಗೋಲ್ ಆಗಿರ್ಬೇಕು. ಇದನ್ನು ನಾನ್ ನೆಗೋಷಿಯೇಬಲ್ ಐತಿ. ಇದನ್ನು ಯಾವ ಥರ ಮಾಡೋದು? ಭಾಳ ಸಿಂಪಲ್ ಐತಿ. ಸಪೋಸ್ ಅನ್ಕೊಡ್ರಿ, ಪ್ರತಿ ತಿಂಗಳಿಗೆ ನಿಮ್ಗೆ 30,000 ರೂಪಾಯಿ ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಐತಿ ಅಂತ ಹೇಳಿ 3 ತಿಂಗಳದ ನೀವೇನಾದರೂ ಫಂಡನ್ನು ಸೇವ್ ಮಾಡಿ ಇಡೋರಿದ್ರಿ ಅಂತಂದ್ರೆ 90,000 ರುಪೀಸ್ ನೀವು ಸೇವ್ ಮಾಡಬೇಕು. ಇದಕ್ಕೆ ನೀವು ಪ್ರತಿ ತಿಂಗಳ 15,000 ಸೇವ್ ಮಾಡ್ತಾ ಹೋದ್ರಿ ಅಂದ್ರೆ 6 ಮಂತ್ಸ್ ಒಳಗೆ ನೀವು ನಿಮ್ಮ ಟಾರ್ಗೆಟನ್ನು ರೀಚ್ ಆಗ್ತದೆ. ಬಟ್ ಇದನ್ನು ನೀವು ನಿಮ್ಮ ಚೆಕ್ಕಿಂಗ್ ಅಕೌಂಟ್ ಅಥವಾ ಸ್ಯಾಲ್ರಿ ಅಕೌಂಟ್ ಒಳಗಡೆ ಸೇವ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಇದಕ್ಕೆ ಒಂದು ಸಪ್ರೇಟ್ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಿರಿ. ಅಲ್ಲಿ ಪ್ರತಿ ತಿಂಗಳ ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಮೊದಲು ಇದನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿರಿ. ಇಲ್ಲಾಂದರೆ ಇದು ನಿಮ್ಮ ಸೇವಿಂಗ್ಸ್ ನಿಮ್ಮ ಚೆಕ್ಕಿಂಗ್ ಅಕೌಂಟ್ ಒಳಗೆ ಏನಾದರೂ ಇತ್ತು ಅಂದರೆ ನೀವು ಯಾವತ್ತೂ ಸೇವ್ ಮಾಡೋಕ್ಕಾಗಂಗಿಲ್ಲ. ದಿಸ್ ಒನ್ ಇಸ್ ಫಾರ್ ಶ್ಯೂರ್. ಸೊ ಟ್ರಾನ್ಸ್ಫರ್ ಇಟ್ ಟು ಸಪ್ರೇಟ್ ಸೇವಿಂಗ್ಸ್ ಅಕೌಂಟ್. ಒಂದು ಸ್ವಲ್ಪ ದುಡ್ಡು ಆದಮೇಲೆ ಲೈಕ್ ನೀವು ನಿಮ್ಮ ಟಾರ್ಗೆಟನ್ನು ರೀಚ್ ಆದಮೇಲೆ 3 ಮಂತ್ಸ್ ಟಾರ್ಗೆಟ್ ರೀಚ್ ಆದಮೇಲೆ ಅದನ್ನು ಒಂದು ಸೇಫ್ ಲಿಕ್ವಿಡ್ ಅಕೌಂಟ್ ಒಳಗೆ ಅಥವಾ ಹೈ yield ಸೇವಿಂಗ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಿ. ಅಲ್ಲಿ ಅದನ್ನು ಲಾಕ್ ಮಾಡಿರಿ. ಇದನ್ನು ಯಾವುದೇ ಬೇರೆ ಕಾರಣಕ್ಕೆ ಯೂಸ್ ಮಾಡಬೇಡ್ರಿ. ದಿಸ್ ಇಸ್ ಓನ್ಲಿ ಫಾರ್ ಎಮರ್ಜೆನ್ಸಿ ಯೂಸ್. ಗೋಲ್ ನಂಬರ್ 2, ಡೆಟ್ ರಿಡಕ್ಷನ್ ಟಾರ್ಗೆಟ್. ನಿಮ್ಮ ಹತ್ರ ಯಾವುದಾದ್ರೂ ಹೈ ಇಂಟ್ರೆಸ್ಟ್ ಲೋನ್ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಲೋನ್ 12% ಅಬೋ ಇತ್ತು ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ ಅದನ್ನು ಆದಷ್ಟು ಬೇಗ ತೀರ್ಸೋಕೆ ಒಂದು ಟಾರ್ಗೆಟನ್ನು ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 14% ಇಂಟ್ರೆಸ್ಟ್ ಇರೋದು ಪರ್ಸ್ನಲ್ ಲೋನ್ ಐತಿ, 2 ಲಕ್ಷ ರೂಪಾಯಿ ಇದೆ. ಇದಕ್ಕೆ ನೀವು ತಿಂಗಳ 6,500 ರೂಪಾಯಿ ತುಂಬಾಕತ್ತಿದ್ದೀರಿ ಅಂತ ಅನ್ಕೊಡ್ರಿ. ನೀವೇನಾದರೂ ಪ್ರತಿ ತಿಂಗಳ 3,000 ರೂಪಾಯಿ ಎಕ್ಸ್ಟ್ರಾ ಇದಕ್ಕೆ ಪೇ ಮಾಡ್ಬೋದೇನು ಅಂತೇಳಿ ಮೊದಲೇ ಡಿಸೈಡ್ ಮಾಡಿಕೊಡ್ರಿ. ನಿಮ್ಮ ಫೈನಾನ್ಷಿಯಲ್ಸನ್ನು ಚೆಕ್ ಮಾಡಿಕೊಡ್ರಿ. ಪಾಸಿಬಲ್ ಇತ್ತು ಅಂತಂದ್ರೆ ಪ್ರತಿ ತಿಂಗಳ 3,000 ರೂಪಾಯಿ ಎಕ್ಸ್ಟ್ರಾ ಹಾಕ್ರಿ. ಇದರಿಂದ ನೀವು ನಿಮ್ಮ ಲೋನನ್ನು 4 ತಿಂಗಳ ಮೊದಲೇ ಪೇ ಮಾಡ್ಬೋದಾ. ಆಮೇಲೆ ಮಿನಿಮಮ್ 11,000ವರೆಗೂ ನೀವು ನಿಮ್ಮ ಇಂಟ್ರೆಸ್ಟನ್ನು ಸೇವ್ ಮಾಡ್ಬೋದು. ಸೊ ಈ ಥರ ಮಾಡಿದ್ರಿ ಅಂದರೆ ನಿಮ್ಮ ಡೆಟ್ ಬೇಗ ಪೇ ಆಗ್ತದೆ. ಗೋಲ್ ನಂಬರ್ 3, ಇನ್ವೆಸ್ಟ್ಮೆಂಟ್ ಮೈಲ್ಸ್ಟೋನ್. ನೀವು ಇಲ್ಲೇ ನಿಮ್ಮ ವೆಲ್ತನ್ನು ಬಿಲ್ಡ್ ಮಾಡ್ತೀರಿ. ನೀವೇನಾದರೂ 28ರಿಂದ 35 ವರ್ಷದವರಾಗಿ ಒಂದು 15ರಿಂದ 20 ಲಕ್ಷ ಸ್ಯಾಲ್ರಿ ಇತ್ತು ಅಂತಂದ್ರೆ 2027 ನಿಮ್ಮ ಪ್ರತಿ ತಿಂಗಳ SIP ಅಮೌಂಟ್ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿದ 20% ಇರಬೇಕು. ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಿತ್ ಅನ್ ಎಕ್ಸಾಂಪಲ್. ಸಪೋಸ್ ಅನ್ಕೊಳ್ರಿ ನೀವು 1.2 lakh ಪರ್ ಮಂತ್ ನೆಟ್ ಟೇಕ್ ಹೋಮ್ ಸ್ಯಾಲ್ರಿ ಐತೆ ಅಂತ ಹೇಳಿ. ಇದ್ರ 20% ಬಂದುಬಿಟ್ಟು 24,000. ಸೊ ಪ್ರತಿ ತಿಂಗಳ ನೀವು 24,000 SIP ಮಾಡಬೇಕಾ. ಇದನ್ನೇನಾದರೂ ನೀವು 1 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಬಿ ಸೇವಿಂಗ್ ಅಪ್ರಾಕ್ಸಿಮೇಟ್ಲಿ 2.8 lakh rupees. 20 years ನಂತರ ಇದೇ ಸೇಮ್ ಅಮೌಂಟ್ 12% ರಿಟರ್ನ್ ಕೊಟ್ಟರು ಕೂಡ ಯು ವಿಲ್ ಎಂಡ್ ಅಪ್ ಇನ್ 26 lakh rupees. ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ದಿ ಕಂಪೌಂಡಿಂಗ್. ಸೊ ಈ ಥರ ನೀವು 3 ಸಿಂಪಲ್ ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿಕೊಂಡೆ ಅಥವಾ 3 ಗೋಲ್ಗಳನ್ನು ಸೆಟ್ ಮಾಡ್ಬೋದಾ ವಿತ್ ಟೈಮ್ ಆ್ಯಂಡ್ ನಂಬರ್ಸ್. ತುಂಬ ಜನ ಮೊದಲು ಸ್ಪೆಂಡ್ ಮಾಡಿ ಆಮೇಲೆ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಡಸಂಟ್ ವರ್ಕ್. ಲೆಟ್ ಮಿ ಟೆಲ್ ಯು ವೈ. ನೀವು ಬೆಂಗಳೂರು ಅಂತ ಸಿಟಿ ಒಳಗಿದ್ರಿ ಅಂತಂದ್ರೆ ನಿಮ್ಮ ರೆಂಟ್, ನಿಮ್ಮ ಈಟಿಂಗ್ ಔಟ್, ಆಮೇಲೆ ವೀಕೆಂಡ್ ಪಾರ್ಟೀಸ್, ಮೂವೀಸ್, ಶಾಪಿಂಗ್, ಝೊಮ್ಯಾಟೊ, ಅಮೆಝಾನ್ ಪ್ರೈಮ್, ಈ ಥರ ಭಾಳಷ್ಟು ಥಿಂಗ್ಸ್ಗಳನ್ನು ನಿಮ್ಮ ಮೈಂಡ್ ಕಾನ್ಸ್ಟೆಂಟಾಗಿ ಹುಡುಕ್ತಿರ್ತೈತಿ ಎಲ್ಲಿ ಅಮೌಂಟನ್ನು ಸ್ಪೆಂಡ್ ಮಾಡಲಿ ಅಂತ ಹೇಳಿ. ಅಂಥದ್ರೊಳಗೆ ನೀವೇನಾದರೂ ಸ್ಪೆಂಡ್ ಮಾಡಿ ಆಮೇಲೆ ಸೇವ್ ಮಾಡ್ತೀನಿ ಅಂದರೆ ಇಟ್ ವಿಲ್ ನೆವರ್ ವರ್ಕ್. ಸೊ ಹಾಗಾದರೆ ಏನು ಮಾಡಬೇಕಾ? ಇದಕ್ಕೊಂದು ಸೊಲ್ಯೂಷನ್ ಐತಿ, ಭಾಳ ಸಿಂಪಲ್ ಐತಿ. ನೀವು ಆಟೋಮೇಷನ್ ಮಾಡಬೇಕಾ. ಆಟೋಮೇಷನ್ ಯಾವ ಥರ ಮಾಡಬೇಕಾ? ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ನಿಮ್ಮ ಸ್ಯಾಲ್ರಿ ಬಂದ ದಿನಾನ ಫಸ್ಟ್ ಡೇಟ್ ಒಳಗೆ ನಿಮ್ಮ SIP ಅಮೌಂಟನ್ನು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಿ. ಎಮರ್ಜೆನ್ಸಿ ಫಂಡನ್ನು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಿ. ಆಮೇಲೆ ನಿಮ್ಮ EMIs ಆಟೋಮೆಟಿಕ್ಕಾಗಿ ಆಲ್ರೆಡಿ ಡಿಡಕ್ಟ್ ಆಗತ್ತಿರ್ತದೆ. ಈ 3 ಥಿಂಗ್ಸ್ಗಳನ್ನು ಆಟೋಮೇಟ್ ಮಾಡಿದ್ರಿ ಅಂತಂದ್ರೆ ಮಿಕ್ಕಿರೋ ಅಮೌಂಟ್ ಏನೈತಲ್ಲ ಅದೆಲ್ಲ ನಿಮ್ದು. ಸೊ ಇದಕ್ಕೊಂದು ಪ್ರಾಪರ್ ಎಕ್ಸಾಂಪಲನ್ನು ನೋಡೋಣ. ಸೇಮ್ ನಮ್ಮ 1.2 lakh ಸ್ಯಾಲ್ರಿ ಎಕ್ಸಾಂಪಲ್ ತೊಗೊಂಡ್ರೆ.
ಸೊ ನಿಮ್ಗೆ 1.2 ಲ್ಯಾಕ್ ಸ್ಯಾಲ್ರಿ ಐತಿ ಅಂತ ಅನ್ಕೊಡ್ರಿ. ಫಸ್ಟ್ ಡೇ ಒಳಗಡೆ ಸ್ಯಾಲ್ರಿ ಬಂದ ಫಸ್ಟ್ ಡೇ ಒಳಗಡೆ 24,000 ಬಿಕಾಸ್ 20% SIP ಮಾಡಬೇಕು. 24,000 SIP ಆಟೋ ಡಿಡಕ್ಟ್ ಆಗಬೇಕು. ನೆಕ್ಸ್ಟ್ 15,000 ಎಮರ್ಜೆನ್ಸಿ ಫಂಡ್ ಅದು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಆಟೋ ಟ್ರಾನ್ಸ್ಫರ್ ಸೆಟಪ್ ಮಾಡ್ಬೋದು. ಥರ್ಡ್, ನಿಮ್ಮ ಹೋಮ್ EMI ಅಥವಾ ಯಾವುದು EMI ಐತಲ್ಲ ಅದನ್ನು ಆಟೋ ಡೆಬಿಟ್ ಆಗಬೇಕು. ಇಷ್ಟು ಮಾಡಿ ಮಿಕ್ಕಿರೋದೇನು ಉಳಿತೈತಲ್ಲ ಅರೌಂಡ್ 56,000 ನಮ್ಮ ಎಕ್ಸಾಂಪಲ್ ಪ್ರಕಾರ, ದ್ಯಾಟ್ ಅಮೌಂಟ್ ಈಸ್ ಆಲ್ ಯುವರ್ಸ್. ನೀವು ಇದ್ರೊಳಗಡೆ ಗ್ರಾಸರೀಸ್ ಮಾಡ್ಕೊಡ್ರಿ, ಮೂವೀಸ್ ಹೋಗ್ರಿ, ವೀಕೆಂಡ್ ಪಾರ್ಟೀಸ್ ಮಾಡಿರಿ, ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ಗಿಲ್ಟ್ ಫ್ರೀ ಆಗಿ ಮಾಡಿರಿ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ನಿಮಗೆ ಡಿಸಿಪ್ಲಿನ್ ಬೇಕಾಗಿಲ್ಲ, ನಿಮಗೇನು ಬೇಕಾಗಿತ್ತಂದ್ರೆ ಆಟೋಮೇಷನ್ ಬೇಕಾಗುತ್ತೆ. Now let's talk about common mistakes. Mistake number 1, I will start saving when I earn more. ಬಹಳಷ್ಟು ಜನ ಇಂಡಿಯಾ ಒಳಗೆ ಈ ತಪ್ಪನ್ನು ಮಾಡೇ ಮಾಡ್ತಾರೆ. ಅವ್ರೇನಂತಾರೆ, ನನ್ನ ಪ್ರಮೋಷನ್ ಆಗಲಿ, ನನ್ನ ಲೋನ್ ಪೇ ಆಫ್ ಆಗಲಿ, ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಜಾಸ್ತಿ ದುಡ್ಡನ್ನು ಗಳಿಸ್ಲಿಕ್ಕೆ ಶುರು ಮಾಡಿ ಅವಾಗ ನಾನು ಸೇವಿಂಗ್ ಮಾಡಲಿಕ್ಕೆ ಶುರು ಮಾಡ್ತೇನೆ ಅಂತೇಳಿ. ಬಟ್ ಆ ಟೈಮ್ ಯಾವತ್ತೂ ಬರೋದೇ ಇಲ್ಲ. ಜಸ್ಟ್ ಥಿಂಕ್ ಮಾಡಿ ನೋಡ್ರಿ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ನೀವು ಒಂದು 5,000 ರೂಪಾಯಿನ ಸೇವ್ ಮಾಡೋಕ್ಕಾಗತ್ತಿಲ್ಲ ಅಂತಂದ್ರೆ, ನೀವು ನಾಳೆ ನಿಮ್ಮ ಲೋನ್ ತೀರಿಸಿದ ಮೇಲೆ, ನಿಮ್ಮ ಪ್ರಮೋಷನ್ ಆದಮೇಲೆ ನೀವು ಅವಾಗ 20,000 ಸೇವ್ ಮಾಡು ಅಂದರೆ ಮಾಡೋಕ್ಕಾಗ್ತೈತನ? ಆಗಂಗಿಲ್ಲ, ಡೆಫಿನೆಟ್ಲಿ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಇವತ್ತಿಂದನೇ ಒಂದು ಹ್ಯಾಬಿಟ್ ಹಾಕ್ಕೊಡ್ರಿ. ಅಟ್ಲೀಸ್ಟ್ ಮಿನಿಮಮ್ 2,000 ರೂಪಾಯಿ ಆದರೂ ಸೇವ್ ಮಾಡ್ಲಿಕ್ಕೆ ಶುರು ಮಾಡಿರಿ. ಲೆಟ್ ಮಿ ಗಿವ್ ಯು ಒನ್ ಬೆಸ್ಟ್ ಎಕ್ಸಾಂಪಲ್. ನೀವೇನಾದರೂ ಪ್ರತಿ ತಿಂಗಳ 2,000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ತಾ ಹೋದ್ರಿ ಅಂದ್ರೆ ಫಾರ್ ದ ನೆಕ್ಸ್ಟ್ 25 ಇಯರ್ಸ್ SIP ಒಳಗಡೆ ಮಿನಿಮಮ್ 100% ನಿಮ್ಗೆ ರಿಟರ್ನ್ ಬಂತು ಅಂತ ಅಂದರೂ ಕೂಡ ನೀವು ಆಫ್ಟರ್ 25 ಇಯರ್ಸ್ ಅಪ್ರಾಕ್ಸಿಮೇಟ್ಲಿ 30 ಲ್ಯಾಕ್ ರೂಪೀಸ್ ಸೇವ್ ಮಾಡಿರ್ತೀರಿ. ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಯು ಹ್ಯಾವ್ ಸ್ಪೆಂಟ್ ಅ ಟೈಮ್ ಇನ್ ದ ಮಾರ್ಕೆಟ್. ಆಮೇಲೆ ನಿಮ್ಮ ಹತ್ರ ಒಂದು ಹ್ಯಾಬಿಟ್ ಇತ್ತು. ಇಟ್ ಡಸಂಟ್ ಮ್ಯಾಟರ್ ವೆದರ್ ಇಟ್ ಇಸ್ ಅ ಸ್ಮಾಲ್ ಅಮೌಂಟ್ ಆರ್ ಬಿಗ್ ಅಮೌಂಟ್. ವಾಟ್ ಮ್ಯಾಟರ್ಸ್ ಈಸ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್ as soon as possible, as little as possible. That is important. Mistake number 2, treating April 1st as normal month. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, April 1st ಏಪ್ರಿಲ್ ಮಂತ್ ಬಂತು, ದಟ್ ಈಸ್ ಲೈಕ್ ಎನಿ ಅದರ್ ಮಂತ್. ಸೊ ಆಮೇಲೆ ಏನು ಮಾಡ್ತಾರೆ, ಜಾನ್ವರಿ ಫೆಬ್ರವರಿ ಒಳಗಡೆ ಬೇಗ ಟ್ಯಾಕ್ಸ್ ಸೇವಿಂಗ್ಸ್ ಯಾವ ಥರ ಮಾಡಬೇಕು, ಯಾವ ಥರ ದುಡ್ಡನ್ನ ಸೇವ್ ಮಾಡಬೇಕು ಅದೆಲ್ಲ ತಲೆ ಕಟ್ಸ್ಕೊಳ್ಳಿಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಅದೇನಾದರೂ ನೀವು ಏಪ್ರಿಲ್ 1st ಒಳಗೆ ನಿಮ್ಮ ಎಂಟೈರ್ ಇಯರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿಟ್ರಿ ಅಂತಂದ್ರೆ ಇವಾಗಿಂದನೇ ನೀವು ಭಾಳಷ್ಟು ದುಡ್ಡನ್ನು ಸೇವ್ ಮಾಡ್ಬೋದಲ್ಲ. ಅವಾಗ ಒಂದೇ ಸಾರಿ ನೀವು ಹೋಗ್ಬಿಟ್ಟು ಪ್ಲ್ಯಾನ್ ಮಾಡೋದಕ್ಕಿಂತ. ಸೊ ಆಲ್ವೇಸ್ ಕನ್ಸಿಡರ್ ಏಪ್ರಿಲ್ 1st ಆ್ಯಸ್ ಯುವರ್ ಫ್ರೆಶ್ ನ್ಯೂ ಇಯರ್. ಯಾಕಂದರೆ ಇಲ್ಲಿ ನಿಮ್ಮ ಇನ್ಕಮ್ ರೆಸ್ಯೂಮ್ಸ್ ಅಪ್ಗ್ರೇಡ್ ಆಗ್ತಾವೆ ಅಥವಾ ರಿಫ್ರೆಶ್ ಆಗ್ತಾವೆ. ಆಮೇಲೆ ನಿಮ್ಮ ATC ಇದು ಕೂಡ ರಿಫ್ರೆಶ್ ಆಗ್ತೈತಿ. ನಿಮ್ಮ ಫೈನಾನ್ಷಿಯಲ್ ಇಯರ್ ಬುಕ್ ಒಳಗೆ, ಇನ್ಕಮ್ ಟ್ಯಾಕ್ಸ್ ಒಳಗೆ ಅಲ್ಲಿ ಕೂಡ ನಿಮ್ಮ ನ್ಯೂ ಫೈನಾನ್ಷಿಯಲ್ ಇಯರ್ ಬಿಗಿನ್ ಆಗ್ತೈತಿ. ಸೊ ಇಟ್ ಈಸ್ ಆಲ್ವೇಸ್ ಅಡ್ವೈಸ್ ದ್ಯಾಟ್ ಯು ಸ್ಟಾರ್ಟ್ ಯುವರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಬಿಫೋರ್ ಏಪ್ರಿಲ್ 1st. ಮಾರ್ಚ್ ಒಳಗಡೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಿಟ್ಕೊಡ್ರಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಮಿಸ್ಟೇಕ್ ನಂಬರ್ 3, ಕೌಂಟಿಂಗ್ ಯುವರ್ EPF ಆ್ಯಸ್ ನಾಟ್ ರಿಯಲ್ ಮನಿ. ತುಂಬ ಜನ ಏನು ಮಾಡ್ತಾರೆ, ತಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾದ್ರೆ PF ಅಮೌಂಟನ್ನು ತಮ್ಮ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಅದು ರಿಟೈರ್ಮೆಂಟ್ಗೋಸ್ಕರ ಐತಿ, ನಾ ಅದನ್ನು ಆಮೇಲೆ ಚೆಕ್ ಮಾಡ್ಕೊತಾನೆ. ರಿಯಾಲಿಟಿ ಕೇಳ್ರಿ, ನಿಮ್ಮ PF 8.25% ಪ್ರತಿ annumಗೆ ನಿಮ್ಗೆ ರಿಟರ್ನ್ ತಂದು ಕೊಡಾಕತ್ತೈತಿ. ಯಾವ SIPನೂ ಕೊಡೋಂಗಿಲ್ಲ, ಗ್ಯಾರಂಟೀಡ್. ಬಟ್ PF ಗ್ಯಾರಂಟೀಡಾಗಿ ಕೊಡಾಕತ್ತೈತಿ. ಸೊ ನೀವು ಯಾವಾಗ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡ್ತಾರಲ್ಲ ಆವಾಗ ನಿಮ್ಮ PF ಅನ್ನು ಕೂಡ ನಿಮ್ಮ ಅಸೆಟ್ ಒಳಗಡೆ ಮೆನ್ಷನ್ ಮಾಡಿರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಆ್ಯಕ್ಷನ್ ಪ್ಲ್ಯಾನ್. ಈ ವಿಡಿಯೋ ನೋಡಿದ ನೆಕ್ಸ್ಟ್ 24 hours ಒಳಗಡೆ ಒಂದು ಬುಕ್ ಪೆನ್ ತಗೊಳ್ರಿ, ಇಲ್ಲಾಂದರೆ ನಿಮ್ಮ ಮೊಬೈಲ್ ಒಳಗೆ ನೋಟ್ ಪ್ಯಾಡ್ ಆ್ಯಪನ್ನು ಓಪನ್ ಮಾಡಿಕೊಡ್ರಿ. ಅಲ್ಲಿ ನಿಮ್ಮ ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ಲಿಸ್ಟ್ ಮಾಡಿರಿ, ಅವುಗಳನ್ನು ಸಬ್ಸ್ಟ್ರಾಕ್ಟ್ ಮಾಡಿರಿ ಮತ್ತು ನಿಮ್ಮ ನೆಟ್ವರ್ತನ್ನು ಫೈಂಡ್ ಔಟ್ ಮಾಡಿಕೊಡ್ರಿ. ಇದು ನಿಮ್ಮ 2027 ಫೈನಾನ್ಷಿಯಲ್ ಇಯರ್ದ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ತೈತಿ. ಇದನ್ನು ಮಾಡೋಕ್ಕೆ ನೀವು CA ಆಗಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಆ್ಯಕ್ಟಿವಿಟಿ ಐತಿ, ಬಟ್ ನಿಮ್ಮ ಲೈಫ್ ಒಳಗೆ ಭಾಳಷ್ಟು ಚೇಂಜಸನ್ನು ತೊಗೊಂಡು ಬರ್ತೈತಿ. ಸೊ ಪ್ಲೀಸ್ ಡೂ ಇಟ್. ಕ್ವಿಕ್ ರೀಕ್ಯಾಪ್. ಈ ವಿಡಿಯೋ ಒಳಗಡೆ ನೀವು ಕಲ್ತ್ರಿ, ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಬೇಕಾದ್ರೆ ನಿಮ್ಮ ನಂಬರ್ಸ್ಗಳನ್ನು ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತ ಗೊತ್ತಾಯ್ತಾ, ಅಥವಾ ನಿಮ್ಮ ನೆಟ್ವರ್ತನ್ನು ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತ ಗೊತ್ತಾಯ್ತು. ಸೆಕೆಂಡ್,
3 ಸ್ಪೆಸಿಫಿಕ್ ಗೋಲ್ಸ್ಗಳನ್ನು ವಿತ್ ನಂಬರ್ ಆ್ಯಂಡ್ ಡೆಡ್ಲೈನಿಂದ ಯಾವ ಥರ ಸೆಟ್ ಮಾಡೋದು ಅಂತೇಳಿ ಗೊತ್ತಾಯ್ತು. ಫೈನಲಿ ನಿಮ್ಮ ಸೇವಿಂಗ್ಸನ್ನು ಯಾವ ಥರ ಆಟೋಮೇಟ್ ಮಾಡಬೇಕು ಅಂತ ಕೂಡ ನೀವು ಕಲ್ತಿದ್ದೀರಿ. ನೀವು ಈ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ರಾತ್ರೋರಾತ್ರಿ ರೀಚ್ ಆಗಂಗಿಲ್ಲ. ಆದ್ರೆ ನಿಮ್ಮ ಹತ್ರ ಒಂದು ಹ್ಯಾಬಿಟ್ ಬೆಳಿತೈತಿ. ಪ್ರತಿ ವರ್ಷ ನಿಮಗೆ ಗೊತ್ತಾಗ್ತೈತಿ ನಿಮ್ಮ ನೆಟ್ವರ್ಕ್ ಹೆಚ್ಚಾಗಕತ್ತೈತೋ ಕಡಿಮೆ ಆಗಕತ್ತೈತೋ. ಅದ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಂಡು ನಿಮ್ಮ ಲೈಫನ್ನು ಆಲ್ವೇಸ್ ಬೆಟರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇದರಿಂದ ನಮ್ಮ ಹೊಸ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಮ್ಮ ನೆಕ್ಸ್ಟ್ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಕತ್ತಿದ್ದೀವಿ 50-30-20 ರೂಲನ್ನು ವಿತ್ ರಿಸ್ಪೆಕ್ಟ್ ಟು ಕರ್ನಾಟಕ ಲೈಫ್ ಸ್ಟೈಲ್. ಅಲ್ಲಿವರೆಗೂ ಮತ್ತೆ ಸಿಗೋಣ. ಬಾಯ್.